ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇದು ಸಂಜೆ ಸೂರ್ಯ ಮುಳುಗ್ತಿರೋ ತೋರಿಸ್ತೀನಿ ಅಂತಿದ್ದೀರಾ? ಹೌದು, ಇವತ್ತಿನ ನನ್ನ ಈ ವ್ಲಾಗ್ ಬಂದು ಸಂಜೆ ಮೇಲಿಂದ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡ ಬಾವ ಅವ್ರು ಬಂದುಬಿಟ್ಟು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ಮನೆಯವರೆಲ್ಲರೂ ಹೊರಟಿದ್ವಿ. ಇನ್ನು ಎಕ್ಸಿಬಿಷನಲ್ಲಿ ಮಕ್ಕಳು ಕಿರಿಕಿರಿ ಮಾಡಬಾರ್ದು ಅಂತ ಫಸ್ಟೇ ಅವರಿಗೆ ಹೊಟ್ಟೆ ತುಂಬ ಹಾಲು ಕುಡಿಸ್ಕೊಂಡು ಮನೆಯಿಂದ ಹೊರಟ್ವಿ ನಾವು. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕಾರಲ್ಲೇ ಹೊರಟ್ವಿ. ನಾವು ಹೊರಟಾಗ ಆಲ್ಮೋಸ್ಟ್ ಒಂದು 6:30 6:45 ಆಗಿತ್ತು. ಇನ್ನು ನಮ್ಮ ಮಕ್ಕಳಿಗೆ ಕಾರಲ್ಲಿ ಹೊರಡ ತಕ್ಷಣವೇ ಸಾಂಗ್ ಅಂತೂ ಪ್ಲೇ ಆಗಲೇಬೇಕು, ಯಾಕಂದರೆ ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟ್ ಥರ ಅವ್ರಿಗೆ. ಇನ್ನು ನನ್ನ ಮಗ ಅಂತೂ ಅವ್ನ ಸಾಂಗ್ ಕಡೆಕ್ಕಿಂತ ಜಾಸ್ತಿ ಅವ್ರ ಪಪ್ಪನ ಜೊತೆ ಡ್ರೈವಿಂಗಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದ. ಅವ್ರು ಈ ಮಕ್ಕಳ ಜೊತೆ ಆಟಾಡ್ಕೊಂಡು ಹೇಗೆ ನಾವು ಲೊಕೇಶನ್ನ ರೀಚ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ನಮಗೆ ಹತ್ತಿರ ಇಲ್ಲೇ ಸಂತೆಪೇಟೆ ಸರ್ಕಲಲ್ಲಿ ಹಾಕಿದ್ದು ಈ ಸತಿ ಎಕ್ಸಿಬಿಷನ್ನ. ಯಾವಾಗಲೂ ಇಲ್ಲಿ ನಮ್ಮ ಮಂಡಿಗ್ನಳ್ಳಿ ಸರ್ಕಲಲ್ಲಿ ಹಾಕ್ತಿದ್ರು, ಈ ಸತಿ ಸಂತೆಪೇಟೆ ಸರ್ಕಲಲ್ಲಿ ಮಾಡಿದ್ದಾರೆ. ಇನ್ನು ನಮ್ಮ ಬಾವ ಫ್ರೀ ಟಿಕೆಟ್ ಸಿಕ್ಕಿತ್ತು ಅಂತ ಹೇಳಿ ನಾವು ಟೋಟಲಾಗಿ ದೊಡ್ಡವರು 9 ಜನ, ಪುಟಾಣಿ ಮಕ್ಕಳು 5 ಜನ, ಟೋಟಲ್ ಎಲ್ಲ ಸೇರಿ 14 ಜನ ಹೋಗಿದ್ವಿ. ಒಬ್ಬರು ಇಬ್ಬರು ಹೋಗೋದಕ್ಕಿಂತ ಫುಲ್ ಫ್ಯಾಮಿಲಿ ಜೊತೆ ಹೋಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋ ಅಷ್ಟು ಥ್ರಿಲ್ ಇನ್ಯಾವುದ್ರಲ್ಲೂ ಇರಲ್ಲ. ಇನ್ನು ನಾವು ಹಳೆ ಎಕ್ಸಿಬಿಷನ್ ಟೈಮಲ್ಲಿ ನಾವು ಮದುವೆಗೂ ಮುಂಚೆ ಎಲ್ಲ ಅಲ್ಲೇ ನಮ್ಮ ಮನೆ ಹತ್ರನೇ ನಮಗೆ ಈ ರೇಷ್ಮೆ ಇಲಾಖೆಯಲ್ಲಿ ಹಾಕೋರು ಮುಂಚೆ ಎಕ್ಸಿಬಿಷನ್ನ, ಅದ್ರ ಬಗ್ಗೆ ಮಾತಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಹೋದ ತಕ್ಷಣವೇ ಎಂಟ್ರೆನ್ಸಲ್ಲಿ ಐ ಲವ್ ಹಾಸನ್ ಅಂತ ಇತ್ತು. ಅಲ್ಲಿ ನಮ್ಮ ಮಕ್ಕಳು ಪೋಸ್ ಕೊಟ್ಟರು. ಇನ್ನು ನನ್ನ ಮಗ ಅಂತೂ ಸ್ವಲ್ಪ ಶೈನೆಸ್ ಜಾಸ್ತಿ ಅವನಿಗೆ, ಹೋಗಲ್ಲ ಯಾವಾಗಲೂ ಯಾವುದೊಂದು ಆಟ ಆಡೋದ್ರಲ್ಲೇ ಆಗಲಿ ಯಾವುದಕ್ಕೆ ಆಗಲಿ ಅವ್ರನ್ನ ಮತ್ತು ನಮ್ಮ ಯಜಮಾನ್ರನ್ನ ಬಿಟ್ಟು ಅವ್ನ ಕೈ ಬಿಟ್ಟು ಸ್ವಲ್ಪ ಫ್ರೀಯಾಗಿ ಆಟ ಆಡೋದು ಕಮ್ಮಿ. ನಮಗೆ ಸ್ಟಾರ್ಟಿಂಗ್ ಎಂಟ್ರಾಗ್ತಿದ್ದಂಗೆ ಸಿಕ್ಕಿದ್ದು ಅಂದರೆ ಪಾರಿವಾಳಗಳು. ನಿಮಗೆ ಯಾವುದು ಬೇಕು ಕಣ್ಣಿಗೆ ಬೇಕಾದ ಥರದ ಕಲರಲ್ಲಿ ಪಾರಿವಾಳಗಳಿದ್ವು. ಅದಂತೂ ತುಂಬ ದಪ್ಪಕ್ಕೆ ಇದ್ವು. ನಾವು ಸಾಕೋ ಪಾರಿವಾಳದಕ್ಕಿಂತ ಅವರು ಚೆನ್ನಾಗಿ ಒಳ್ಳೆ ಶೇಡ್ಸ್ಗಳಿರೋ ಪಾರಿವಾಳಗಳನ್ನ ಸಂಗ್ರಹ ಮಾಡಿಟ್ಟಿದ್ರು. ಇನ್ನು ಇದು ಬಂದು ಬಿಳಿ ಇಲಿ ದೇವದಾಸ ಒಂದೇ ಒಂದಿತ್ತು. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಡಕ್, ಕೋಳಿಗಳು, ಬೇರೆ ಬೇರೆ ಥರದ ಕೋಳಿಗಳು. ನನಗೆ ಅದ್ರ ಬಗ್ಗೆ ಹೆಸರು ಅಷ್ಟು ಗೊತ್ತಿಲ್ಲ ಯಾವುದೂ. ನಾವು ನೋಡ್ಕೊಬಂದ್ವಿ, ಚೆನ್ನಾಗಿತ್ತು. ಬಟ್ ಇನ್ನು ಈ ಪಾರಿವಾಳಂತೂ ನಿದ್ದೆ ಮಾಡ್ತಿತ್ತು. ಸ್ಟಾರ್ಟಿಂಗು ನೋಡಿದ ತಕ್ಷಣ ಪ್ರಕ್ಕಂತ ಬಿಟ್ಬಿಡ್ತು, ನನಗೆ ಭಯ ಆಗೋಗ್ಬಿಡ್ತು, ಅಷ್ಟು ಮಟ್ಟಿಗೆ ಬಿಡ್ತದೆ ಪಾರಿವಾಳನ. ಎಲ್ಲ ಪಾರಿವಾಳಗಳು ಅದ್ರದ್ದೇ ಮೈಂಡ್ ಸೆಟ್ಟಲ್ಲಿ ಫುಲ್ಲು ಶಾರ್ಪ್ನೆಸ್ ಆಗಿದ್ವು. ಅವನ್ನ ಮಾತಾಡ್ಸ್ತಾ ನಮಗೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಇನ್ನು ಈ ಪಾರಿವಾಳಗಳನ್ನೆಲ್ಲ ಒಂದು ಸೈಡೆಲ್ಲ ಮಾತಾಡ್ಸ್ಕೊಂಡು ಈ ಕಡೆ ಬಂದಾದರೆ ಶಾಪಿಂಗು ಇನ್ನು ನಮಗೆ ಲೇಡೀಸ್ಗೆ. ಇನ್ನು ನಮ್ಮ ಹೆಂಗಸರಿಗೆ ಸಿಟಿ ಒಳಗಡೆ ಎಷ್ಟೇ ಅಂಗಡಿಗಳಿಗೆ ಕರ್ಕೋದ್ರೂ ನಾವು ಬಂದಾಗ ಸೇಲಲ್ಲಿ ನೋಡಿದಾಗಲೇ ಜಾಸ್ತಿ ಪರ್ಚೇಸ್ ಮಾಡೋದು, ಯಾಕಂದರೆ ಅದು ಆ ಟೈಮಲ್ಲಿ ಕೊಡಿಸ್ಬಿಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮಗೆ. ಆ್ಯಂಡ್ ನಮಗೂ ಓವರಾಲ್ ಸಿಟಿಗೆ ಹೋದಾಗ ಇದನ್ನೇ ತರಬೇಕು ಅದನ್ನೇ ತರಬೇಕು ಅನ್ನೋ ಮೈಂಡ್ ಸೆಟ್ ಇರಲ್ಲ. ಯಾವ್ದಾರ ನೋಡಿದಾಗ ಒಂದೇ ಜಾಗದಲ್ಲಿ ಸಿಕ್ಕಿದಾಗ ಅದನ್ನು ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಅದು ಒಂದು ಹೇರ್ ಬ್ಯಾಂಡಿಂದನೇ ಆಗಲಿ, ಒಂದು ಶೋ ಪೀಸೇ ಆಗಲಿ, ಪ್ರತಿಯೊಂದೂ ಅಷ್ಟೇ. ಇನ್ನು ಈ ಹುಡುಗಿರ ಐಟಮ್ಗಳು ಜಾಸ್ತಿ ಇತ್ತು. ಅದರಲ್ಲಂತೂ ಈ ಮಿಂಚು, ಆಗೆಲ್ಲ ನಾವು ಆ್ಯನ್ಯುವಲ್ ಡೇಸ್ ಬಂದಾಗ ಈ ಮಿಂಚನ್ನು ನಾವು ಜಾಸ್ತಿ ಮುಖಕ್ಕೆ ಕಲರ್ ಮಿಂಚು ಹಾಕ್ಕೊಂಡು ಆ್ಯನ್ಯುವಲ್ ಡೇಗೆ ರೆಡಿ ಮಾಡಿ ನಿಲ್ಲಿಸೋರು ನಮ್ಮ ಟೀಚರ್ಸ್ಗಳೆಲ್ಲ. ನಾವು ಇವನ್ನೆಲ್ಲ ನೋಡಿದಾಗ ಜಾಸ್ತಿ ಶಾಪಿಂಗ್ ಮಾಡಿರೋದಕ್ಕಿಂತ ನಮ್ಮ ಹಳೆ ದಿನಗಳನ್ನ ನೆನೆಸ್ಕೊಂಡಿದ್ದೇ ಜಾಸ್ತಿ ನಾವು. ಆ್ಯಂಡ್ ಇನ್ನು ಇಯರಿಂಗ್ಸ್ ಬಂದರೆ, ಇಯರಿಂಗ್ಸ್ ಅಂತೂ ಹುಡುಗಿರಿಗೆ ಎಷ್ಟು ಕಲೆಕ್ಷನ್ಸ್ ಇದ್ದರೂ ಸಾಲಲ್ಲ. ನೋಡಿದಾಗಂತೂ ಇದನ್ನು ತೊಗೋಬೇಕು ಅದನ್ನು ತೊಗೋಬೇಕು ಅಂತ ಜೀವ ಎಳೆಯುತ್ತೆ. ಇದೆಲ್ಲ ಒಂದು ಪಾರ್ಟ್ ಆದರೆ, ಇನ್ನು ನೆಕ್ಸ್ಟ್ ತಿನ್ನೋ ಪಾರ್ಟ್ ಸೈಡ್ ಬಂದರೆ ಇದು 20 ರೂಪಾಯಿಗೆ ಒಂದು ಪ್ಯಾಕೆಟ್ ಅಂತ. ಜೀರಿಗೆ ಪೇಪಿಯಿಂದ ಹಿಡಿದು ಮಿಂಟೋಸ್ ಚಾಕ್ಲೇಟಿಂದ ಹಿಡಿದು ಪ್ರತಿಯೊಂದು ಎಲ್ಲ ಮಾಡ್ತಿದ್ರು. ಆಮೇಲೆ ನಾನು ಇದ್ರಲ್ಲಿ ತೊಗೊಂಡಿದ್ದು ಹುಣಸೆಹಣ್ಣು, ತಿಂದ್ಕೊಂಡು ಟೈಮ್ ಪಾಸ್ ಆಗುತ್ತೆ ಅಂತ ಹೀಗೆ ಮುಂದಕ್ಕೆ ಹೋದ್ವಿ. ಇನ್ನು ನೆಕ್ಸ್ಟ್ ಇದೆಲ್ಲ ಪಾರ್ಟ್ ಆದಮೇಲೆ ಇಲ್ಲಿ ಗೇಮ್ಸ್ ಇತ್ತು, ಗೇಮ್ ಸೆಷನ್ನು. ಬಾಲಲ್ಲಿ ಗ್ಲಾಸ್ನ ಬೀಳಿಸೋದು, ಆಮೇಲೆ ಬಿಲ್ಲಲ್ಲಿ ಬಲೂನ್ಸ್ ಹೊಡೆಯೋದು, ಆ ಥರ ಎಲ್ಲ ಇತ್ತು. ನಾವು ನೋಡಿಕೊಂಡು ಫಸ್ಟು ನಾವು ಮಕ್ಕಳನ್ನ ಆಟಾಡ್ಸೋಣ ಅಂತ ಹೇಳಿ ಫಸ್ಟ್ ಹೋಗಿದ್ದೆ ನಮ್ಮ ಮಕ್ಕಳನ್ನ ಕೂರ್ಸೋಕ್ಕೆ ಕಾರ್ ಮೇಲೆ. ನೀವು ಎಷ್ಟೇ ದೊಡ್ಡ ಕಾರ್ ತಂದುಕೊಟ್ರು ಮಕ್ಕಳಿಗೆ ಮನೇಲಿ ಆಟ ಆಡೋಕ್ಕೆ, ಮಕ್ಕಳುಗಳಂತೂ ಎಕ್ಸಿಬಿಷನಲ್ಲಿ ಕಾರು ಬೈಕು ನೋಡಿದಾಗ ರೌಂಡ್ ಓಡಿಸ್ಕೊಳ್ದಲ್ಲೇ ಬಿಡಲ್ಲ. ಆ್ಯಂಡ್ ಆಟ ಸಾಮಾನುಗಳಂತೂ ನೋಡಿದಾಗಂತೂ ಇನ್ನೂ ಬಿಡೋದೇ ಇಲ್ಲ. ನನ್ನ ಮಗ ಒಂದು ಗನ್ ಕೊಡಿಸಿದ್ಕೆ ಅವ್ನು ಇಡೀ ಎಕ್ಸಿಬಿಷನ್ನೇ ಆ ಗನ್ನಲ್ಲೇ ಕಳೆದ್ಬಿಟ್ಟ ಆಟ ಆಡೋದಕ್ಕಿಂತ ಹೆಚ್ಚಾಗಿ. ಮಕ್ಕಳಿಗೆ ಹೆಂಗೋ ಟೈಮ್ ಪಾಸ್ ಆಗುತ್ತೆ ಆಟ ಆಡ್ಕೊಂಡು. ಇನ್ನು ನಾವು ಬಾಯಿ ಆಡಿಸ್ತಿರ್ಬೇಕಲ್ಲ, ನಮಗೂ ಟೈಮ್ ಪಾಸ್ ಆಗಬೇಕು ಅಂತ ನಾವು ಜೋಳ ತಿಂತ ನಿಂತ್ಕೊಂಡ್ವಿ. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಕೂತ್ಕೊಂಡ್ರು ಎಲ್ಲದರಲ್ಲೂ. ಇನ್ನು ನನ್ನ ಮಗ ಬೇರೆ ಯಾವುದ್ರಲ್ಲಿ ಆಟಾಡ್ತೀಯೋ ಅಂದರೆ, ನನ್ನ ಮಗ ಮಿಕ್ಸರಲ್ಲಿ ಆಟಾಡ್ತೀನಿ ಅಮ್ಮ ಅಂತ ತೋರಿಸ್ತಿದ್ದ. ಮಕ್ಕಳನ್ನಂತೂ ಅಸಾಧ್ಯ ಅದರಲ್ಲಿ ಕೂರೋದು, ನಮಗೆ ತಲೆ ಸುತ್ತ ಬಂದುಬಿಡುತ್ತೆ, ಅಷ್ಟು ಟಫ್ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಹೀಗೆ ಮಕ್ಕಳೆಲ್ಲರೂ ಆಟಾಡ್ತಿದ್ದು ನೋಡಿ ನನ್ನ ಮಗನೂ ಸ್ವಲ್ಪ ಕೈ ಬಿಟ್ಟು ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನು ನಮ್ಮ ವಂಶಿ ಅಂತೂ ಸ್ಪೈಡರ್ ಮ್ಯಾನ್ ಥರ ಲ್ಯಾಡರ್ನ ಹತ್ತಕ್ಕೆ ಟ್ರೈ ಮಾಡಿಕೊಂಡು ನಿಂತಿದ್ಲು. ಬಟ್ ಮಕ್ಕಳು ಶೇಕ್ ಮಾಡ್ತಿರೋದ್ರಿಂದ ಅವಳು ಪಾಪ ಅರ್ಧಕ್ಕೆ ಎದ್ರುಕೊಂಡು ಭಯ ಪಡ್ಕೊಂಡು ನಿಂತುಬಿಟ್ಲು. ನಿಮಗೆ ಆಗಲೇ ಹೇಳ್ದಾಗೆ ನನ್ನ ಮಗ ಎದ್ರು ಪುಕ್ಲ ಒಂದು ಸತಿ ಒಂದ್ರ ಮೇಲೆ ಕೂರೋನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎದ್ರುಕೊಂಡ್ಬಿಟ್ಟು ಅವ್ರ ಅಪ್ಪ ಅಂತ ಅಪ್ಪನ ಹಿಡ್ಕೊಂಡು ಅವ್ರ ಅಪ್ಪನ ಜೊತೆ ಅಂಟ್ಕೊಂಡು ನಿಂತು ಬಿಡೋನು ಯಾವುದ್ರಲ್ಲೂ ಆಟಾಡ್ದಲ್ಲೇ.
ಇನ್ನು ಆಗ ನಾವೆಲ್ಲ ಎಸ್ ಎಲ್ ಸಿ ಟೈಮಲ್ಲಿ ಇದ್ದಾಗೆಲ್ಲ ಬರ್ತಿರೋ ಎಕ್ಸಿಬಿಷನ್ ಥರ ಏನೂ ಇನ್ನೋವೇಟಿವ್ ಆಗಿ ನಾವಂತೂ ಎಕ್ಸ್ಟ್ರಾ ನೋಡಲೇ ಇಲ್ಲ ಬಿಡಿ. ಅದೇ ತಾಜ್ ಮಹಲು, ಅದೇ ಲಂಡನ್ ಬ್ರಿಡ್ಜು ಅಥವಾ ಯಾವುದೋ ಗೋಲ್ ಗುಂಬಸ್ ಥರ ಏನೋ ಒಂದು ಆರ್ಚ್ ರೆಡಿ ಮಾಡಿ ಅದರಲ್ಲಿ ಸೇಮ್ ಅದೇ ಗೇಮ್ಸ್ಗಳನ್ನ ಇಟ್ಟು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಮನೇಲಿ ಅಪ್ಪ ಅಮ್ಮಂದಿರಿಗೆ ಮಕ್ಕಳು ಕಾಟ ತಾಳ್ನಾರ್ದಲ್ಲೇ ಯಾವುದೇ ಎಕ್ಸಿಬಿಷನ್ ಹಾಕಿದ್ರೂ ಅದನ್ನೇ ತೋರ್ಸೋಕ್ಕೆ ನಾವು ಪದೇ ಪದೇ ಕರ್ಕೊಂಡು ಹೋಗ್ತಾನೆ ಇರಬೇಕು. ಬಟ್ ಅವ್ರ ಎಂಜಾಯ್ಮೆಂಟ್, ಅವ್ರ ಖುಷಿ ನೋಡೋದ್ರಲ್ಲಿ ನಮ್ಗೆ ಖುಷಿ ಸಿಗುತ್ತೆ ಅನ್ನೋದೊಂದು ಮುಖ್ಯ ಆಗುತ್ತೆ. ಇನ್ನು ಮಕ್ಕಳನ್ನೆಲ್ಲ ಆಟಾಡಿಸಿ ಮುಗೀತಪ್ಪ ಅನ್ನೋ ಅಷ್ಟೊತ್ತಿಗೆ ನಾವು ಕೆಲವು ಗೇಮ್ ಆಡೋಣ ಅಂತ ಹೇಳಿ ಫ್ರೀ ಪಾಸ್ ಇತ್ತು ಅಂತ ಎಲ್ಲದರಲ್ಲೂ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಕೂತಿದ್ದು ಅಂದರೆ ಡ್ರ್ಯಾಗನ್ ಟ್ರೈನು. ನಮಗಂತೂ ಫುಲ್ ಖುಷಿಯಾಗೋಯ್ತು. ಅದು ಸ್ಟಾರ್ಟ್ ಆಗಿದ್ದು ಫುಲ್ ಜೋರು ಕಿರ್ಚಾಟ, ಬೇಕು ಬೇಕು ಅಂತ ಕಿರ್ಚೋದು, ಫುಲ್ ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ ಆ ಟ್ರೈನಲ್ಲಿ. ಇದೇನು ತುಂಬ ಭಯ ಆಗಲ್ಲ, ಬಟ್ ಟರ್ನಿಂಗಲ್ಲಿ ಸ್ವಲ್ಪ ಒಂಥರ ಶಿವರಿಂಗ್ ಆಗುತ್ತೆ ಹಾರ್ಟು, ಆ ಥರ ಫೀಲ್ ಆಗುತ್ತೆ. ಬಟ್ ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡಿದೆ. ನಾವು ಫ್ರಂಟ್ ಸೀಟಲ್ಲೇ ಕೂತಿದ್ವಿ, ಚೆನ್ನಾಗಿತ್ತು ಮಾತ್ರ. ಇನ್ನು ದೊಡ್ಡವ್ರು ಆಡೋ ಗೇಮ್ ಕಡೆ ಬಂದರೆ ಪ್ರತಿ ಒಂದು ಗೇಮ್ ಆಡೋದ್ರಲ್ಲೂ 10 ರೌಂಡು ಅಂತ ಕಂಪಲ್ಸರಿ ಫಿಕ್ಸ್ ಇಟ್ಟಿರ್ತಾರೆ. ಯಾವುದೇ ಗೇಮ್ ಆಡಿದ್ರು ನಾವು ಹೇಗೆ 10 ರೌಂಡು ಪಾಸ್ ಆಯಿತು ಟ್ರೈನು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಇನ್ನು ನೆಕ್ಸ್ಟು ನಮ್ಮ ಯಜಮಾನ್ರು ಮತ್ತು ವಿದ್ಯಾ, ನಮ್ಮ ದೊಡ್ಡ ಭಾವ ಎಲ್ಲರೂ ಹೊರಟಿದ್ದು ಕ್ರಾಸ್ ವೀಲ್ ಅಂತ. ಈ ಗೇಮು ಅಷ್ಟೇ 10 ರೌಂಡ್ ಓಡಿಸ್ತಾರೆ ಪ್ರತಿ ಒಂದು ಗೇಮ್ಗೂ. ಇನ್ನು ಈ ಗೇಮ್ ಅಂತೂ ನಮ್ಮ ಯಜಮಾನ್ರು ಹೇಳಿದ್ದು ನೋಡಿದರೆ ಬಂದು ಸ್ವಲ್ಪ ಕಾಲು ಕೆಳಗಡೆ ಗ್ರಿಪ್ ಏನೂ ಇರಲ್ಲ, ಸ್ವಲ್ಪ ಭಯ ಜಾಸ್ತಿನೇ ಆಗುತ್ತೆ. ನಿಮ್ಮ ಕೈಲೆಲ್ಲ ಆಡೋಕ್ಕಾಗಲ್ಲ, ಬೇಡ ನೀವು ನಿಂತ್ಕೊಂಡು ನೋಡಿ ಅಂದಿದ್ದಕ್ಕೆ ನಾನು ಮತ್ತು ನಮ್ಮ ಅಕ್ಕ ಎಲ್ಲ ನಿಂತ್ಕೊಂಡ್ವಿ. ನಮ್ಮ ಅತ್ತೆ, ನಮ್ಮ ದೊಡ್ಡ ಭಾವ, ವಿದ್ಯಾ, ಸಂಜು ಎಲ್ಲ ಸಖತ್ ಎಂಜಾಯ್ ಮಾಡ್ಕೊಬಂದರು. ಚೆನ್ನಾಗಿರುತ್ತೆ. ನಮಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ನಮ್ಮ ಅತ್ತೆ ಎಲ್ಲ ಗೇಮ್ಸಲ್ಲೂ ಅವರಾಗೆ ಆಟಾಡ್ತೀನಿ ಅಂತ ಮುಂದೆ ಹೋದರು. ನಮಗಂತೂ ಅದು ಇನ್ನೂ ಖುಷಿ ಆಯಿತು. ಯಾಕಂದರೆ ಅವ್ರು ಸ್ವಲ್ಪ ಕಮ್ಮಿ ಯಾವುದ್ರಲ್ಲೇ ಆಗಲಿ ಇಂಟ್ರೆಸ್ಟು ತೋರಿಸಿ ಅವರು ಆಟಾಡೋದ್ರಲ್ಲೇ ಬಂದಿದ್ದಿದೆ ಫಸ್ಟು ನಾನು ನೋಡಿದ್ದು. ಒಂದೊಂದು ಗೇಮು ನಾವು ಆಡಿದ್ರು ಸರಿ, ಅವ್ರು ಆಡಿದ್ರು ಸರಿ, ಬಟ್ ಅವ್ರನ್ನ ನೋಡೋದ್ರಲ್ಲೂ ನಾವು ಎಂಜಾಯ್ ಮಾಡಿದ್ವಿ ಕೂತ್ಕೊಂಡು. ಇನ್ನು ಅವ್ರನ್ನ ಫುಲ್ ಟಾಪಲ್ಲಿ ಬೇರೆ ಕೂರಿಸ್ಬಿಟ್ಟಿದ್ರು ಇಳಿಸ್ಬೇಕಾದ್ರೆ. ಆಮೇಲೆ ಹೇಗೋ ನಿಧಾನಕ್ಕೆ ಇಳಿದು ಬಂದರು. ಇನ್ನು ಇದಂತೂ ಮಿಕ್ಸರ್ ಅಂತೂ ಅಲ್ಟಿಮೇಟು. ಆಗೆಲ್ಲ ಇದೇ ಥರದ ಬೇಸಿಸಲ್ಲಿ ಕಾಫಿ ಕಪ್ ಥರ ಎಲ್ಲ ಮಾಡಿ ಎಲ್ಲ ಡಿಫ್ರೆಂಟ್ ವೇಸಲ್ಲಿ ಇತ್ತು. ಇದನ್ನು ಮಿಕ್ಸರ್ ಅಂತ ಆಗ ನಾವು ಕರಿತಿದ್ವಿ. ಈಗ ಪರ್ಟಿಕ್ಯುಲರಾಗಿ ಇದೇ ಏನು ಅಂತ ನೇಮ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ಡ್ಯಾನ್ಸ್ ಅಂತ ಇತ್ತು ಅಷ್ಟೇ. ಇದರಲ್ಲಂತೂ ಕೂತ್ಬಿಟ್ರಂತೂ ಅಪ್ಪ ದೇವರೇ, ಫುಲ್ಲು ತಲೆ, ಯಾರ್ಯಾರಿಗೆ ತಲೆನೋವು ಇರಲ್ಲ, ಏಷ್ಗೆ ಇರಲ್ಲ, ಅವರೆಲ್ಲ ಇದರಲ್ಲಿ ಕೂತು ಇಳಿದು ಬಂದರೆ ಸಾಕು, ಒಳ್ಳೊಳ್ಳೆ ಖಾರವಾಗಿರೋ ಐಟಮ್ ತಿನ್ನಬೇಕು ಅನ್ಸೋದಂತೂ ಪಕ್ಕ. ಅಷ್ಟು ಮಾತ್ರ ಸುಸ್ತಾಗ್ಬಿಡುತ್ತೆ ಇದರಲ್ಲಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ. ಇದರಲ್ಲಿ ನಮ್ಮ ವಂಶಿ, ವಿದ್ಯಾ ಮತ್ತು ಅಮ್ಮ ಕೂತ್ಕೊಂಡು ಆಟಾಡ್ಕೊಂಡು ಬಂದರು. ಇನ್ನು ನಾವು ಈ ಕಡೆ ಮಕ್ಕಳನ್ನ ಆಟಾಡ್ಸೋಣ ಅಂತೇಳಿ ಅದೇ ಪುಟಾಣಿ ಕಾರ್ಗಳಿದ್ವು, ಅಲ್ಲೆಲ್ಲ ಆಟಾಡಿಸ್ಕೊಂಡು ನೆಕ್ಸ್ಟು ಕೆಲವು ಶಾಪಿಂಗ್ ಇತ್ತು, ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ರಿವರ್ಸ್ ಮತ್ತು ಪಾರಿವಾಳದ ಕಡೆ ಬಂದ್ವಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನನ್ನ ಮಗ ಫುಲ್ಲು ಅವರಪ್ಪನ ಕೈ ಬಿಟ್ಟಿರಲಿಲ್ಲ. ಆ ಕಡೆಯಿಂದ ಫುಲ್ಲು ಅವನು ಜೋಶಲ್ಲಿ ಆಟಾಡಿಕೊಂಡು ಪಾರಿವಾಳ ಒಂದು ಪುಟಾಣಿ ಬಲೂನ್ ಡಕ್ ತೆಗೆಸ್ಕೊಂಡಿದ್ದ. ಆ ಡಕ್ನ ಕೋಳಿಗಳಿಗೆ ಎಲ್ಲ ತೋರಿಸ್ಕೊಂಡು ಅವನು ಎಂಜಾಯ್ ಮಾಡಿಕೊಂಡು, ಆ ಕೋಳಿಗೆಲ್ಲ ನೋಡು ಕೂಗ್ತೀನಿ, ನಾನೀಗ ಕೂಗ್ತೀನಿ, ತಗೋ ಬಾ 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 ಅಂತ ಹೇಳಿ ಆಟ ಆಡಿಸ್ಕೊಂಡು ಬಂದ ದಾರಿ ಉದ್ದನು. ಇನ್ನು ಮನೆಗೆ ಬಂದ್ರಂತೂ ನನ್ನ ಮಗನಿಗೆ ಆಟ ಆಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿರೋ ಪಾರಿವಾಳದ ಕತೆ ಹೇಳೋದೇ ಜಾಸ್ತಿ ಆಗಿತ್ತು. ಅಷ್ಟು ಅವನಿಗೆ ಖುಷಿ ಕೊಟ್ಟಿದೆ ಆ ಪಾರಿವಾಳಗಳು ನೋಡಿರೋದ್ರಿಂದ. ನೆನ್ನೆ ಫೆಬ್ರವರಿ 8 ಆಗಿರೋದ್ರಿಂದ ನೆನ್ನೆ ಪ್ರಪೋಸ್ ಡೇ ಇತ್ತು. ನಮ್ಮ ಯಜಮಾನ್ರು ಪ್ರಪೋಸ್ ಮಾಡಿದ್ರು ಅಂದಿದ್ದಕ್ಕೆ ಒಂದು ಡೈಲಾಗ್ ಹೊಡೆದ್ರು. ಇನ್ನು ಇಷ್ಟು ನನ್ನ ಎಕ್ಸಿಬಿಷನ್ ದಿನ ಆಗಿತ್ತು. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಬಾಯ್.